ಇವತ್ತೇನು ರಾಮಣ್ಣವರು ಕ್ಷೇತ್ರದಲ್ಲಿ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ಇಡೀ ರಾಷ್ಟ್ರ ಹಾಗೂ ವಿಶ್ವದ ಎಲ್ಲೆಡೆ ನಮ್ಮ ರಾಜ್ಯವೂ ಸೇರಿದಂತೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಎಷ್ಟು ಸಂಕಷ್ಟಕ್ಕೆ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ವಿ ಅಂತಕ್ಕಂಥ ದಿನಗಳನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಆಗೋದಿಲ್ಲ. ಅಂತ ದಿನಗಳಲ್ಲಿ ರಾಮಣ್ಣವರು ನನಗೆ ಬಹಳ ಚೆನ್ನಾಗಿ ಜ್ಞಾಪಕ ಇದೆ. ಇಲ್ಲಿ ಒಂದು ಸಭೆಯನ್ನು ಮಾಡಿದ್ರು, ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲೇ ಸಭೆಯನ್ನು ಮಾಡಿದ್ರು. ಕುಮಾರಣ್ಣವರ ಕೈನಲ್ಲೇ ಕ್ಷೇತ್ರದಲ್ಲಿ ಆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಬಹಳ ಜನ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳನ್ನ ಗುರುತಿಸಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಎಲ್ಲರಿಗೂ ಕೂಡ ಫ್ರೀ ರೇಷನ್ ಕೊಡ್ತಕ್ಕಂಥ ವ್ಯವಸ್ಥೆಗಳು, ಸ್ಯಾನಿಟೈಸರು, ಮಾಸ್ಕು, ಅವತ್ತು ಏನೇನು ಕೊಡಬೇಕಾಗಿತ್ತು ಎಲ್ಲವನ್ನ ರಾಮೇಗೌಡರು ಆ ಒಂದು ಕಾರ್ಯಕ್ರಮದ ಮೂಲಕ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ನಾವು ನೀವೆಲ್ಲರೂ ನೋಡಿದ್ದೇವೆ. ಅವರ ಸೇವೆ ಇಂದಿನ ಉದ್ದೇಶ ನಾನು ಕೇವಲ ಇಲ್ಲಿ ಶಾಸಕನಾಗಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಅವರು ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥದ್ದಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರಾಮೇಗೌಡರು ಇತ್ತೀಚಿನ ದಿನಗಳಲ್ಲಿ ನಾನು ಅವ್ರು ನೋಡ್ತಾ ಇದ್ದೇನೆ. ನಾನು ಅವರು ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ನೋಡಿ, ಮನುಷ್ಯ ನಿಸ್ವಾರ್ಥವಾಗಿ ಒಂದು ಕಲ್ಮಶ ಮನಸ್ಸನ್ನ ಇಟ್ಕೊಳ್ದಿರ, ಏನು ಮನಸ್ಸಿನಲ್ಲಿ ಯಾವುದೇ ನಿರೀಕ್ಷೆಗಳು, ಆಸೆ ಆಕಾಂಕ್ಷೆಗಳು, ಫಲಾಪೇಕ್ಷೆಗಳು ಇಟ್ಕೊಳ್ದಿರ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥ ರಾಮೇಗೌಡರು. ಇವತ್ತು ಅವರೇನು MLA ಆಗಬೇಕು ಅಥವಾ MLA ಆದ್ರೇನೆ ನಾನು ಸಾರ್ವಜನಿಕ ವಲಯದಲ್ಲಿ ಸೇವೆಯನ್ನ ಸಲ್ಲಿಸ್ತೇನೆ ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಆದ್ರೆ ಇತ್ತೀಚೆಗೆ ಅವ್ರ ಮನಸ್ಸಲ್ಲಿ ಒಂದು ಭಾವನೆ ಮೂಡಿದೆ. ನನ್ನ ಹತ್ರನೂ ಅವರು ವೈಯಕ್ತಿಕವಾಗಿ ಕೂತ್ಕೊಂಡಂತ ಸಂದರ್ಭದಲ್ಲಿ ಅದನ್ನ ಹೊರಗಾಕಿರ್ತಕ್ಕಂಥದ್ದನ್ನ ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಎಲ್ಲೋ ಒಂದ್ ಕಡೆ ಪಾಪ ಅವರು ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ಚುನಾವಣೆಯ ಫಲಿತಾಂಶದ ಮೇಲೆ ಒಂದಷ್ಟು ಆಘಾತ ಏನು ಉಂಟಾಗಿದೆ. ದಯವಿಟ್ಟು ರಾಮಣ್ಣವರೇ, ನನಗೆ ಗೊತ್ತಿದೆ ಚುನಾವಣೆಯಲ್ಲಿ ಪಕ್ಷ ಉಳಿಸಬೇಕು, ಪಕ್ಷದ ಕಾರ್ಯಕರ್ತರಿಗೆ ಗೌರವ ತಂದುಕೊಡ್ಬೇಕು. ನಮ್ಮ ನಾಯಕರಾದಂಥ ಕುಮಾರಣ್ಣವರು, ದೇವೇಗೌಡರು ಸಾಹೇಬರಿಗೆ ಇಲ್ಲಪ್ಪ ಮಾಲೂರು ಕ್ಷೇತ್ರದಿಂದ ನಾವು ಸನ್ಮಾನ್ಯ ಕುಮಾರಣ್ಣವ್ರಿಗೆ ಹಾಗೂ ಪಕ್ಷಕ್ಕೆ ಒಂದು ಶಕ್ತಿಯನ್ನ ತುಂಬಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೀವು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀರಿ. ಅದರಲ್ಲಿ ಬೇರೆ ಮಾತೇ ಇಲ್ಲ, ಯಾರು ಕೂಡ ಪ್ರಶ್ನೆ ಕೇಳ್ತಕ್ಕಂಥದ್ದೇ ಇಲ್ಲ. ಆದ್ರೆ ಒಂದು ಹೇಳ್ತಾರಣ, ನಿಮ್ಮ ಮನಸ್ಸಲ್ಲಿ ಇತ್ತೀಚೆಗೆ ನಮ್ಗೆ ಯಾಕಪ್ಪ ಚುನಾವಣೆ ರಾಜಕಾರಣ ಅಂತಕ್ಕಂಥದ್ದು ಬಹಳ ಮನಸ್ಸಿನ ಮೇಲೆ ನಿಮ್ಗೊಂದು ರೀತಿ ಆಘಾತ ಆಗಿದೆ, ನೋವುಂಟಾಗಿದೆ. ನಾನು ಅರ್ಥ ಮಾಡಿಕೊಳ್ತೇನೆ, ಚುನಾವಣೆಯ 7 ಬೀಳುಗಳು ಎಷ್ಟು ಮಟ್ಟಕ್ಕೆ ಅಭ್ಯರ್ಥಿಗಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಆದ್ರೆ ನೋಡಿ, ಒಂದು ಮಾತನ್ನ ಹೇಳ್ತೇನೆ, ಇವತ್ತು ರಾಮೇಗೌಡರನ್ನ ನೀವು ನೋಡಿದ್ದೀರಿ, ನಾನು ನೋಡಿದ್ದೀನಿ, ನಮ್ಮ ಕಾರ್ಯಕರ್ತರು ನೋಡೋರೆ, ತಾಲೂಕಿನ ಜನತೆಯನ್ನು ನೋಡಿದ್ದೀರಿ. ಅವರು ಮಾಡಿರ್ತಕ್ಕಂಥ ನಿಸ್ವಾರ್ಥ ಸೇವೆಗೆ ಇಲ್ಲಿವರೆಗೂ ಕೂಡ ಚುನಾವಣೆಗಳಲ್ಲಿ ಪಾಪ ಇಂಥ ವ್ಯಕ್ತಿಯನ್ನು ನೀವು ಆರಿಸಲಿಲ್ಲ.